యాడాదిన్నావో నువ్వు యాడావన్నావో నువ్వు ఎన్నాడొస్తావో నా డ్రైవరు మల్లయ్య ఇల్లే ఇడిసావో పిల్లల ఎడబాసినావో నువ్వు ఏ ఊళ్ళ ఉన్నావో నా డ్రైవరు మల్లయ్య పుట్టిందొక్కాడా నువ్వు పెరిగిందొక్కాడా. ರಸ್ತೆ ಅಪಘಾತದಲ್ಲಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಕಠಿಣ ಶಿಕ್ಷೆ ವಿಧಿಸುವ ನಿಯಮ ಜಾರಿ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಮಾಣಿನಗರದ ವಾಲ್ಮೀಕಿ ವೃತ್ತದಲ್ಲಿ ಹೊಸ ಕಾನೂನು ವಿರುದ್ಧ ಹಮ್ಮಿಕೊಂಡಿದ್ದ ಮುಷ್ಕರದಲ್ಲಿ ಮಾತನಾಡಿದ ಅವರು, ಅಪಘಾತದಲ್ಲಿ ಲಾರಿ ಚಾಲಕರಿಗೆ ಮತ್ತು ಮಾಲೀಕರಿಗೆ ಕಠಿಣ ಶಿಕ್ಷೆ ವಿಧಿಸುವ ನಿಯಮ ಜಾರಿ ವಿರೋಧಿಸಿ ತಾಲೂಕು ಕರ್ನಾಟಕ ಲಾರಿ ಮಾಲೀಕರ ಹಾಗೂ ಚಾಲಕರ ಸಂಘದಿಂದ ಮುಷ್ಕರ ನಡೆಸಲಾಗುತ್ತಿದೆ ಎಂದು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಅಮ್ಜದ್ ಖಾನ್ ಪ್ರತಿಭಟನೆಯಲ್ಲಿ ತಿಳಿಸಿದರು. ಭಾರತೀಯ ದಂಡ ಸಂಹಿತೆ ಐಪಿಸಿ ಬದಲಿಗೆ ಕೇಂದ್ರ ಸರ್ಕಾರ ಭಾರತೀಯ ನ್ಯಾಯ ಸಂಹಿತೆ ಎಂಬ ಹೊಸ ಕಾನೂನು ಜಾರಿಗೆ ತರಲಾಗಿದೆ. ಇದರ ವಿರುದ್ಧ ಭಾರತದಾದ್ಯಂತ ಲಾರಿ ಚಾಲಕರು ಮತ್ತು ಲಾರಿ ಮಾಲೀಕರು ಹೋರಾಟ ನಡೆಸುತ್ತಿದ್ದೇವೆ. ಈ ಹೊಸ ಕಾನೂನು ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ದುಬಾರಿ ದಂಡ ಮತ್ತು ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ. ಹೊಸ ಕಾನೂನಿನನ್ವಯ ರಸ್ತೆ ಅಪಘಾತ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 7 ಲಕ್ಷ ರೂಪಾಯಿ ದಂಡ ಹಾಗೂ 10 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲು ಅವಕಾಶವನ್ನು ನೀಡಲಾಗಿದೆ. ಇದರಿಂದ ಲಾರಿ ಮಾಲೀಕರ ಮತ್ತು ಲಾರಿ ಚಾಲಕರ ಜೀವನಾಂಶವನ್ನು ಕಿತ್ತುಕೊಳ್ಳುವ ಹಾಗೂ ಅವರ ಕುಟುಂಬವನ್ನು ಬೀದಿಗೆ ತರುವಂಥ ನಿಯಮವನ್ನು ಈ ನೂತನ ಕಾನೂನಿನಲ್ಲಿ ಇಡಲಾಗಿದೆ. ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯವ್ಯಾಪಿ ಹೋರಾಟ ನಡೆಸುತ್ತಿದ್ದೇವೆ. ನಮ್ಮ ಬೇಡಿಕೆಗಳನ್ನು ಈಡೇರುವವರೆಗೆ ಹೋರಾಟವನ್ನು ಮುಂದುವರಿಸುತ್ತೇವೆ. ಕೂಡಲೇ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸುವಂತೆ ಪ್ರತಿಭಟನೆ ಮೂಲಕ ಒತ್ತಾಯಿಸಿದರು. ಕ್ಷೇತ್ರದಿಂದ ಲಾರಿ ಮಾಲಕರ ಸಂಘ ಹಾಗೂ ಚಾಲಕರ ಸಂಘದ ವತಿಯಿಂದ ಕೇಂದ್ರ ಸರ್ಕಾರ ಮುಂದೆ ಕೆಲವೊಂದು ಬೇಡಿಕೆಗಳನ್ನು ನಾವು ಇಟ್ಟು ಇವತ್ತಿನಿಂದ ಏನಾದ ಧರಣಿಯನ್ನು ಕುಂತಿದ್ದೇವೆ. ಅದರ ಮುಖ್ಯವಾದ ಒಂದು ಕಲಂ ಏನಂದರೆ ಕಲಂ ನಂಬರ್ 106 ಉಪನಿಧಿ 1 ಮತ್ತು 2 ಏನಿದೆ, ಇದು ಡ್ರೈವರ್ ಹಾಗೂ ಡ್ರೈವರ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಅವನ ಜವಾಬ್ದಾರಿಗಳನ್ನು ಕಸೆದುಕೊಂಡು ಅದೇನದ ಅವರು ಸಂಸಾರವನ್ನು ಪೂರ ಏನದ ಬದಿಗಿಟ್ಟು ಅವನ ಬಗ್ಗೆ ಆಲೋಚನೆ ಮಾಡಲಾರದೆ ಅವನ ಪೂರ ಜೀವನವನ್ನು ಏನಂದ್ರೆ ಜೈಲು ವಾಸ ಮಾಡತಕ್ಕಂತಹ ಕಲಂ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. 7 ಲಕ್ಷ ರೂಪಾಯಿ ದಂಡ, 10 ವರ್ಷ ಶಿಕ್ಷೆ ಯಾರಿಗೆ? ಚಾಲಕನಿಗೆ. ಇದು ಆಕಸ್ಮಿಕ ಆಗ್ತಕ್ಕಂಥ ಘಟನೆಗಳು ಏನಿದಾವಲ್ಲ, ಅಪಘಾತಗಳು, ಇದರ ಬಗ್ಗೆ ಕೇಂದ್ರ ಸರ್ಕಾರ ಏನದ ಅಂದರೆ ಕಣ್ಣು ಮುಚ್ಚಿ ಕುಂತು ಈ ಥರ ಒಂದು ಏನು ಕಾನೂನು ಮಾಡಿದಿಲ್ಲ, ಅದರ ವಿರುದ್ಧವಾಗಿ ನಾವು ಏನದ ಎಲ್ಲಿವರೆಗೆ ಹೋರಾಟ ಅಂದರೆ ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾ ಇದ್ದೀವಿ. ಹಾಗೂ ಏನಂದರೆ ಇದು ಕಲಂ ವಾಪಸ್ ಪಡೆಯುವವರೆಗೂ ಸತ್ಯಾಗ್ರಹ ಏನದ ಧರಣಿ ಮುಂದುವರಿಯುತ್ತಿದೆ. ರಾಜ್ಯಾದ್ಯಂತ ಎಲ್ಲ ಕಡೆ ಏನದ ನಮ್ಮ ಪ್ರತಿಭಟನೆ ನಡೀತಾ ಇದೆ. ಇದರ ಬಗ್ಗೆ ಏನದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಲಾರಿ ಮಾಲೀಕ ಸಂಘದ ಅಧ್ಯಕ್ಷರು ಇವರು ಕರೆದು ಇವತ್ತು ಅಥವಾ ನಾಳೆ ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ಏನದ ಕೂಲಂಕುಷವಾಗಿ ಅದರ ಬಗ್ಗೆ ಏನಾದ್ರು ಮಾತಾಡಿ ನಿರ್ಧಾರ ತಗೊಳ್ಳೋದಕ್ಕೆ ಇವತ್ತು ನಾಳೆ ಡೇಟ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅಕಸ್ಮಾತ್ ಆಗಿ ಅದಕ್ಕೆ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಇದೇ ಥರ ಏನದ ನಮ್ಮ ಬೇಡಿಕೆ ಮುಂದುವರಿವರೆಗೂ ನಾವೇನದ ಹೋರಾಟವನ್ನು ಮಾಡುತ್ತೇವೆ. ನಡೆದ ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷರು ಅಮ್ಜದ್ ಖಾನ್, ಗೌರವ ಅಧ್ಯಕ್ಷರಾದ ಮಕ್ಸೂದ್ ಖಾದ್ರಿ, ರಾಮಣ್ಣ ನಾಯಕ್ ಸೇರಿದಂತೆ ಇನ್ನು ಅನೇಕ ಲಾರಿ ಮಾಲೀಕರು ಮತ್ತು ಚಾಲಕರು ಇದ್ದರು. ಡ್ರೈವರ್ ಏಕ್ತಾ ಬೇಕೇ ಬೇಕು, ಬೇಕೇ ಬೇಕು ಕೇಂದ್ರ ಸರ್ಕಾರಕ್ಕೆ